ಇವತ್ತು ನಾನು ಹೀರೆಕಾಯಿ ಹಾಗೂ ಹೀರೆಕಾಯಿ ಸಿಪ್ಪೆಯನ್ನು ಬಳಸಿಕೊಂಡು ಮಾಡಬಹುದಾದಂಥ ಎರಡು ಅದ್ಭುತವಾದ ರೆಸಿಪಿಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಹೀರೆಕಾಯಿ ರೆಸಿಪಿ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿಯೂ ಕೂಡ ಊಟದ ಜೊತೆಯೂ ಕೂಡ ನೀವು ಇದನ್ನು ಬಳಸಬಹುದು. ನಮಸ್ಕಾರ ಎಲ್ಲರಿಗೂ, ಕನ್ನಡತಿ ರೇಖಾ ಶಿವರಾಜ್ ಚಾನಲ್ಗೆ ಆದರದ ಸ್ವಾಗತ. ಹೀರೆಕಾಯಿಯನ್ನು ನಾನು ಇಲ್ಲಿ ತೊಳ್ಕೊಂಡಿರುವಂಥ ಹೀರೆಕಾಯಿಯನ್ನು ಎರಡು ಸೈಡ್ ಕಟ್ ಮಾಡಿಕೊಂಡು ಅದರ ಸಿಪ್ಪೆಯನ್ನು ಈ ರೀತಿಯಾಗಿ ತೆಗೆದುಕೊಳ್ತಾ ಇದ್ದೀನಿ. ಅದರಲ್ಲಿ ಹೀರೆಕಾಯಿ ಸಿಪ್ಪೆಯನ್ನು ಕೂಡ ನೀವು ಚಟ್ನಿಯನ್ನು ಮಾಡ್ಕೊಳ್ಬಹುದು. ಆದರೆ ಹೀರೆಕಾಯಿ ತುಂಬ ಎಳೆಯದಾಗಿರಬೇಕು. ಇಲ್ಲಿ ನೋಡಬಹುದು, ಹೀರೆಕಾಯಿ ಸಿಪ್ಪೆಯನ್ನು ಕೂಡ ನಾನು ಈ ರೀತಿ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಹಾಗೆಯೇ ಹೀರೆಕಾಯಿನ ವೃತ್ತಾಕಾರದಲ್ಲಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲಿಗೆ ಸ್ವಲ್ಪ 2 ಚಮಚ ಕಡಲೆ ಹಿಟ್ಟು, 1 ಚಮಚ ಅಕ್ಕಿ ಹಿಟ್ಟು, ಹಾಗೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ. ನಾನಿಲ್ಲಿ ಬ್ಯಾಡಗೆ ಮಿರ್ಚಿ ಹಾಗೂ ಗುಂಟೂರು ಮಿರ್ಚಿ ಎರಡೂ ಪೌಡರ್ನ ತಗೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕಾಳು ಮೆಣಸಿನ ಪುಡಿ, ಅರಶಿಣ, ಧನಿಯಾ ಪುಡಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು, ಒಂದು ಚಿಟಿಕೆ ಇಂಗನ್ನು ಹಾಕ್ಕೊಂಡು ತುಂಬ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ನೀವು ಜಾಸ್ತಿ ನೀರನ್ನು ಹಾಕ್ಕೊಳ್ಬಾರ್ದು. ಈ ರೀತಿಯಾಗಿ ನಾನು ಇದನ್ನು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇಲ್ಲಿ ಹಿಟ್ಟು ಬಹಳ ನೀರಾಗಿಯೂ ಇರಬಾರ್ದು, ಬಹಳ ಗಟ್ಟಿಯಾಗಿಯೂ ಇರಬಾರ್ದು. ನಾನು ರುಚಿಗೆ ಸ್ವಲ್ಪ ಲಿಂಬೆ ರಸವನ್ನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡ್ಕೊಂಡಿಟ್ಟಂಥ ಹೀರೆಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ತವವನ್ನು ಬಿಸಿ ಇಟ್ಕೊಂಡು ಅದು ಕಾದ ಮೇಲೆ ಸ್ವಲ್ಪವೇ ಎಣ್ಣೆ ಹಾಕ್ಕೊಂಡು ಅದನ್ನು ಈ ರೀತಿಯಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ದೋಸೆ ಥರ ನೀವು ಹಾಕ್ಕೊಳ್ಬೇಕು. ಜಾಸ್ತಿ ಎಣ್ಣೆನೂ ನಿಮಗೆ ಬೇಕಾಗೋದಿಲ್ಲ. ಇದಕ್ಕೆ ರುಚಿ ಮಾತ್ರ ಬಹಳ ಅದ್ಭುತವಾಗಿರುತ್ತೆ. ಮಲೆನಾಡಿನ ಕಡೆ ಇರುವವರು ಇದನ್ನು ಟ್ರೈ ಮಾಡಿರ್ತಾರೆ. ನೀವು ಕೂಡ ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ, ತುಂಬ ರುಚಿಯಾಗಿರುತ್ತೆ. ಈ ರೀತಿ ನಾನು ಹಾಕ್ಕೊಂಡು ಎರಡೂ ಸೈಡ್ ಕೂಡ ತುಂಬ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ನೀವು ಡೀಪಾಗಿ ಫ್ರೈ ಮಾಡಬೇಕಂತನೂ ಇಲ್ಲ. ತವಾ ಮೇಲೆ ಈ ರೀತಿ ಸ್ವಲ್ಪ ಎಣ್ಣೆಯಲ್ಲೇ ನೀವು ಇದನ್ನು ಬೇಯಿಸ್ಕೊಳ್ಬಹುದು. ಹೀರೆಕಾಯಿ ತುಂಬ ಎಳೆಯದಾಗಿರೋದ್ರಿಂದ ರುಚಿ ಕೂಡ ಅದ್ಭುತವಾಗಿರುತ್ತೆ. ತರಕಾರಿ ಪ್ರಿಯರಿಗಂತೂ ಇದು ಹೇಳಿ ಮಾಡಿಸಿದ ಹಾಗೆ ಇದೆ. ಈವ್ನಿಂಗ್ ಸ್ನ್ಯಾಕ್ಸ್ನಲ್ಲೂ ಕೂಡ ನೀವು ಇದನ್ನು ತಿನ್ಬೋದು. ಇಲ್ಲ ಅಂದರೆ ಊಟದ ಜೊತೆಗಂತೂ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಎರಡೂ ಕಡೆ ನಾನು ಈ ರೀತಿಯಾಗಿ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಈಗ ಇದು ರೆಡಿ ಆಯಿತು. ಇನ್ನು ನಾನು ಹೀರೆಕಾಯಿ ಸಿಪ್ಪೆಯನ್ನು ಏನು ತೆಗೆದಿಟ್ಕೊಂಡಿದ್ದೆ ಅದರಿಂದ ಒಂದು ಚಟ್ನಿಯನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಈ ಚಟ್ನಿಯನ್ನು ನೀವು ಚಪಾತಿ ಜೊತೆ, ರೊಟ್ಟಿಯ ಜೊತೆಯೂ ಕೂಡ, ಅನ್ನದ ಜೊತೆಯೂ ಕೂಡ ತಿನ್ಬೋದು. ಇದರ ರುಚಿ ಮಾತ್ರ ಅದ್ಭುತವಂದರೆ ಅದ್ಭುತ. ಇಲ್ಲಿ ಒಂದು ಪಾತ್ರೆಗೆ ನಾನು ಹೀರೆಕಾಯಿ ಸಿಪ್ಪೆಯನ್ನು ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ತುಂಬ ಚೆನ್ನಾಗಿ ಹುರಿದುಕೊಳ್ತಾ ಇದ್ದೀನಿ. ಸಿಪ್ಪೆ ತುಂಬ ಎಳೆಯದಾಗಿರೋದ್ರಿಂದ ಅದು ಬೇಗನೆ ಬೇಯುತ್ತೆ. ಈಗ ನಾನು ಅದಕ್ಕೆ 2 ಹಸಿಮೆಣಸಿನಕಾಯಿಯನ್ನು, ಖಾರವನ್ನು ನೋಡಿಕೊಂಡು ನೀವು ಹಾಕ್ಕೊಳ್ಬೇಕು. ಹಸಿಮೆಣಸಿನಕಾಯಿ ಖಾರ ಇಲ್ಲ ಅಂದರೆ ಇನ್ನೂ ಒಂದು ಹಸಿಮೆಣಸಿನಕಾಯಿಯನ್ನು ನೀವು ಆ್ಯಡ್ ಮಾಡ್ಕೊಳ್ಬಹುದು. ಒಂದು 5-6 ಎಸಳು ಬೆಳ್ಳುಳ್ಳಿಯನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಅದನ್ನು ಹುರ್ಕೊಳ್ತಾ ಮುಂದೆ ನಾನು ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು, ಸ್ವಲ್ಪ ಜೀರಿಗೆಯನ್ನು, ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತೆ ನಾನು ಅದನ್ನು ಹುರಿದುಕೊಳ್ತೀನಿ. ಈಗ ಹುರಿದಾದಮೇಲೆ ಕೊನೆಯಲ್ಲಿ ನಾನು ಅದಕ್ಕೆ ಒಂದು 2 ಚಮಚ ಕಾಯಿ ತುರಿಯನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹುರಿದು ಅದನ್ನು ಸ್ವಲ್ಪ ನೀರಿನೊಂದಿಗೆ ರುಬ್ಕೊಳ್ತೀನಿ. ನೋಡಿ, ಮಿಕ್ಸಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ, ನೀರಿನೊಂದಿಗೆ ರುಬ್ಕೊಳ್ತೀನಿ. ನೀವು ರುಬ್ಕೊಂಡ್ರೆ ಅಂದರೆ ಚಟ್ನಿ ಇಲ್ಲಿ ರೆಡಿಯಾಗಿಬಿಡತ್ತೆ. ಇದನ್ನು ನೀವು ರೊಟ್ಟಿಯ ಜೊತೆ, ಚಪಾತಿ ಜೊತೆ ಆರಾಮಾಗಿ ತಿನ್ಬೋದು. ಇವತ್ತು ನಮ್ಮನೇಲಿ ಹೀರೆಕಾಯಿನೇ ಮೇನ್ ಡಿಶ್, ಸೈಡ್ ಡಿಶ್ ಎಲ್ಲ ಆಗಿದೆ. ನೋಡಿ, ಹೀರೆಕಾಯಿಯನ್ನು ಪಲ್ಯ, ತವಾ ಫ್ರೈ ಎಲ್ಲವನ್ನು ಮಾಡ್ಕೊಂಡು ತಿಂತಾಯಿದ್ದೀವಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲೈಕ್, ಶೇರ್ ಹಾಗೂ ಕಮೆಂಟನ್ನು ಕೂಡ ಮಾಡಿ. ನಿಮ್ಮ ಕನ್ನಡತಿ ರೇಖಾ ಶಿವರಾಜನ್ನು ಹೀಗೆ ಪ್ರೋತ್ಸಾಹಿಸಿ.